ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7 o'clock ಆಗಿದೆ. ಸೊ ನಾನು ಆಲ್ಮೋಸ್ಟ್ 6:30 7 o'clock ಈ ಥರ ನಾನು ಹೊರಗಡೆ ಸೈಕ್ಲಿಂಗ್ ಮಾಡ್ತೀನಿ. ಮತ್ತು ಸೈಕ್ಲಿಂಗ್ ಸ್ವಲ್ಪ ಬೇಜಾರು ಅನಿಸಿದ್ರೆ ನಾನು ವಾಕಿಂಗ್ ಮಾಡ್ತಾ ಹೋಗ್ತೀನಿ. ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಈ ಥರ ಮಾಡ್ತೀನಿ. ಸೊ ಡೈಲಿ ಇದನ್ನು ರುಟೀನ್ ಇರುತ್ತೆ ನಂದು. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನನಗೆ ಸೈಕ್ಲಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಇದು ನನ್ನ ಓನ್ ಬೈಸಿಕಲ್. ನಾನು ಯಾವುದೇ ರೀತಿ ರೆಂಟ್ ಅಥವಾ ಏನೂ ತೊಗೊಂಡಿಲ್ಲ. ಸೊ ಈ ಥರ ರೆಂಟ್ ಬೇಕಂದ್ರೂ ಸಬ್ಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಎವ್ರಿ ಮಂತ್ ಇಷ್ಟಂತ ನಾವು ಪೇ ಮಾಡಿದ್ರೆ ನಿಮಗೆ ಇದು ಸೈಕಲ್ ಕೂಡ ರೆಂಟಿಗೆ ಸಿಗುತ್ತೆ. ಸೊ ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ 2 years ಆಗ್ತಾ ಬಂತು. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಎವರೆಸ್ಟ್ ಅವ್ರದ್ದು ಸೈಕಲ್ ಇದು, ಎವರೆಸ್ಟ್ ಸೈಕಲ್. ಸೊ ನನ್ನ ರುಟೀನ್ ಹೀಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದಾದಮೇಲೆ ಅಮ್ಮ ಇವತ್ತು ಇದು ಏನು ಜೋಳದ ಹಿಟ್ಟಿನ ವಡೆ ಮಾಡಿದರು. ಸೊ ಇದಂತೂ ನಾನು ತಿಂದು ತುಂಬಾ ವರ್ಷ ಆಗಿತ್ತು. ಅಂದರೆ ಆಲ್ಮೋಸ್ಟ್ ನಾನಿಲ್ಲಿ ಅಂದರೆ ನಾನು ಇದನ್ನು ಮಾಡೋದಿಲ್ಲ. ಇದು ಸ್ವಲ್ಪ ಬೆಳಗ್ಗೆ ಆಯಿಲಿ ಥಿಂಗ್ಸ್ ಅಷ್ಟು ಇಷ್ಟ ಆಗೋದಿಲ್ಲ ಮನೆಯಲ್ಲಿ, ನನಗೂ ಕೂಡ ಇಷ್ಟ ಆಗೋದಿಲ್ಲ. ಆದರೂ ಅಮ್ಮ ಯಾವಾಗಾದರೂ ಒಂದು ಸಲ ಮಾಡ್ತಾರೆ. ಅಂದರೆ ಹೋಲಿ ಟೈಮಲ್ಲಿ ಯೂಶ್ವಲಿ ಒಂದಿನ ಈ ಥರ ಮಾಡ್ತಾರೆ ಬೆಳಗ್ಗೆ ನಾಷ್ಟ. ಸೊ ಇಲ್ಲ ಅಂತಂದರೆ ನಾವು ಯೂಶ್ವಲಿ ಪೂರಿನೂ ತುಂಬಾ ಕಡಿಮೆ, ಆಯಿಲಿ ಫುಡ್ ತಿನ್ನೋದು ಸ್ವಲ್ಪ ಕಡಿಮೆ ಆ್ಯಕ್ಚುಲಿ. ಯಾವಾಗಾದರೂ ಫೆಸ್ಟಿವಲ್ ಟೈಮಲ್ಲಿ ಮತ್ತು ಯಾವಾಗಾದರೂ ತಿನ್ನಬೇಕು ಅನಿಸಿದರೆ ಮಾತ್ರ ನಾವು ಪ್ರಿಫರ್ ಮಾಡ್ತೀವಿ. ಸೊ ಹಾಗಾಗಿ ಇವತ್ತು ತುಂಬ ದಿನ ಆಯಿತು. ಸೊ ನಾನೇ ಹೇಳಿದ್ದೆ ಅಮ್ಮನಿಗೆ ಇದನ್ನು ಮಾಡು ಅಂತ. ಸ್ಪೆಷಲಿ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಕೂಡ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದಕ್ಕೆ ಜೋಳದ ಹಿಟ್ಟಿನ ವಡೆ ಅಂತ ಹೇಳ್ತಾರೆ. ಸೊ ಕೆಲವರು ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರೋದಿಲ್ಲ. ಸೊ ನಿಮಗೆಲ್ಲ ಇದರ ರೆಸಿಪಿ ಬೇಕು ಅಂತಂದರೆ ನನಗೆ ಜಸ್ಟ್ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ಇದರ ರೆಸಿಪಿ ನಾನು ಹೇಳ್ತೀನಿ. ಸೊ ಇನ್ನೂ ಯಾರು ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದರೆ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಸೊ ನಿಮಗೆ ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ನೋಡ್ಬೋದು. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್. ಸೊ ಬನ್ನಿ ಹಾಗಾದರೆ ಇವತ್ತಿನ ದಿನ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸೊ ಇವಾಗ ಅಮ್ಮ ಇನ್ನೊಂದು ರೆಸಿಪಿಯನ್ನು ಮಾಡ್ತಿದ್ದಾರೆ. ಅದು ಏನಂತಂದರೆ ಉಪ್ಪಿನಕಾಯಿ ಹಾಕೋದು, ಪಿಕಲ್ ಮಾಡೋದು. ಇದು ಮಾವಿನಕಾಯಿ ಪಿಕಲ್. ಸೊ ತುಂಬಾ ಈಸಿ. ಅಂದರೆ ಯಾರಿಗೆ ಮಾವಿನಕಾಯಿ ಪಿಕಲ್ ಹಾಕೋದಕ್ಕೆ ತುಂಬ ಕಷ್ಟ ಅಂದ್ಕೊಂಡಿದ್ದೀರ ಈ ವಿಡಿಯೋನ ನೋಡಿ ಡೆಫಿನೆಟ್ಲಿ. ಇದು ತುಂಬಾ ಈಸಿ. ನನಗೆ ಅಷ್ಟು ನಾಲೆಜ್ ಇಲ್ಲ ಆ್ಯಕ್ಚುಲಿ ಪಿಕಲ್ ಹಾಕೋದು. ನಂಗೆ ಬರೋದನ್ನೆಲ್ಲ, ಯಾಕಂದರೆ ನಾನು ಒಂದ್ಸಲ ಹಾಕಿದ ಅನ್ಸುತ್ತೆ ಕೆಟ್ಟು ಹೋಗುತ್ತೆ. ಸೊ ನಂಗೆ ಅದು ಗೊತ್ತಿಲ್ಲ. ಆಯಿಲಿ ತುಂಬ ಜಾಸ್ತಿ ಬೇಕು ಅಂತಾರೆ, ಆದರೆ ನನಗೆ ಮನಸ್ಸೇ ಆಗೋದಿಲ್ಲ ಅಷ್ಟು ಆಯಿಲಿ ಹಾಕಿ ಅದನ್ನು ಸ್ಟೋರ್ ಮಾಡಿ ಇಡೋದಕ್ಕೆ. ಸೊ ಹಾಗಾಗಿ ನಾನು ಅಮ್ಮನಿಗೆ ಹೇಳಿದೆ, ಏನಾದರೂ ನನಗಂತೂ ಸಿಂಪಲ್ಲಾಗಿ ಹೇಳ್ಕೊಡು. ಸೊ ದ್ಯಾಟ್ ನಾನು ಸ್ವಲ್ಪ ಅಂದರೆ ಒನ್ ಮ್ಯಾಂಗೋದಾಗಿರ್ಬೋದು, 2 ಮ್ಯಾಂಗೋದಾಗಿರ್ಬೋದು. ಸೊ ಈ ಥರ ಹಾಕಿ ನಾನು ಒಂದು 1 week ಅಥವಾ 15 daysಗೋಷ್ಟು ಇಟ್ಟು ತಿನ್ಬೋದು ಅಂತ. ಸೊ ಅಮ್ಮ ಹೇಳಿದ್ರು ಇನ್ನೊಂದಿದೆ, ತುಂಬಾ ಸಿಂಪಲ್. ಈ ಥರ ಬ್ಯಾಚುಲರ್ಸ್ ಇರ್ತಾರೆ ಅಥವಾ ಅನ್ಮ್ಯಾರಿಡ್ ವುಮೆನ್ಸ್ ಏನಾದರೂ ವರ್ಕಿಂಗಲ್ಲಿ ಇರ್ತಾರೆ ಅಥವಾ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಅವ್ರಿಗೆಲ್ಲ ತುಂಬಾ ಈಸಿ. ಇದು ಪಿಕಲ್ ಮನೆಯಲ್ಲೇ ತಿನ್ನೋರಿಗೆ, ಅಂದರೆ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನಬೇಕು ಅನ್ನೋರಿಗೆ ಇದು ತುಂಬಾ ಈಸಿ. ಇದೇನಂತಂದರೆ ಜಸ್ಟು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಉಪ್ಪು, ಹಳದಿ ಮತ್ತು 1-2-3 ಸ್ಪೂನು ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಇದು ಖಾರದ ಪುಡಿ. ಸೊ ಇದನ್ನು ಹಾಕಿ ಮತ್ತು ಸ್ವಲ್ಪನೇ ಬೆಲ್ಲ ಹಾಕಿ ಸೈಡಿಗಿಡಿ. ಸೊ ಸ್ವಲ್ಪ ತಣ್ಣಗಾಗಬೇಕು. ಅದಾದಮೇಲೆ ಒಂದು ಸೈಡಿಗೆ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆ ಇದನ್ನು ಪುಡಿ ಮಾಡ್ಕೊಳ್ಳಿ. ಸೊ ಇಷ್ಟೇ ಸಿಂಪಲ್, ಮತ್ತೇನೂ ಇಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸ್. ಅದಾದಮೇಲೆ ಈಗ ಹೆಚ್ಕೊಂಡಿರೋಂಥ ಏನು ಮ್ಯಾಂಗೋಸ್ ಇದೆ ಅದನ್ನು ಅದಕ್ಕೆ ಹಾಕಿ ಕಲಿಸ್ತಿದ್ದಾರೆ. ಮತ್ತು ಆವಾಗ ಮತ್ತೆ ಉಪ್ಪು ಮತ್ತು ಖಾರ ಸ್ವಲ್ಪ ನೋಡಿ ಹಾಕಿ, ಅಂದರೆ ಟೇಸ್ಟ್ ಮಾಡಿ. ಸ್ವಲ್ಪ ಕಡಿಮೆ ಇದ್ದರೆ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಬೋದು. ಮತ್ತು ಸ್ವಲ್ಪ ಸಿಹಿ ಬೇಕು ಅಂತಂದರೆ ಜಾಸ್ತಿ ನೀವು ಬೆಲ್ಲ ಹಾಕ್ಕೊಳ್ಬೋದು. ಸೊ ಅಷ್ಟು. ಮತ್ತು ಏನು ನಾನು ಮಿಕ್ಸರ್ ಇದೆಯೋ ಅದು ಮೆಂತೆ ಮತ್ತು ಸ್ವಲ್ಪ ಸಾಸಿವೆ. ಮೆಂತೆ ಸ್ವಲ್ಪ ಅಂದರೆ 1/2 ಸ್ಪೂನು, ಆಮೇಲೆ ಸಾಸಿವೆ ಸ್ವಲ್ಪ 1/2 ಸ್ಪೂನು. ಇಷ್ಟನ್ನು ಮಿಕ್ಸ್ ಮಾಡಿ ಇದರೊಳಗೆ ಹಾಕಿ ಕಲಿಸ್ಬಿಟ್ರೆ ಪಿಕಲ್ ರೆಡಿ. ಸೊ ಇವತ್ತು ಸಂಡೇ. ಸೊ ಹಾಗಾಗಿ ಸಂಡೇ ಇರೋದ್ರಿಂದ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಅಂದರೆ ಇವರು ನಮ್ಮ ಮಾಮ, ಇವರು ನಮ್ಮ ಸಣ್ಣ ಮಾಮ, ಅಂದರೆ ನಮ್ಮ ಮಮ್ಮಿಯ ತಮ್ಮ, ಸಣ್ಣ ತಮ್ಮ.
ಸೊ ಅವರು ಇಲ್ಲೇ ಇರೋದು ಬಾಂಬೆಯಲ್ಲಿ. ಸೊ ಹಾಗಾಗಿ ಅವರು ವಿಸಿಟ್ ಕೊಟ್ಟರು, ಅಂದರೆ ಅಮ್ಮ ಬಂದಿದ್ದಾರಲ್ಲ, ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ, ಮತ್ತು ತುಂಬ ದಿನ ಆಯಿತು ಮೀಟಾಗಿ, ಹಾಗಾಗಿ ಬಂದಿದ್ದಾರೆ. ಸೊ ಅದಕ್ಕೆ ಅವ್ರಿಗಾಗಿ ಮತ್ತೆ ನಾನು ಸ್ಪೆಷಲ್ ಮಾಡ್ತಾಯಿದ್ದೀನಿ. ಸ್ಪೆಷಲ್ ಅಂತಂದರೆ ಇದು ಬಜ್ಜಿ. ಹಾಯ್ ಹಾಯ್ ಮಣ. ಸೊ ಅವ್ರಿಗಾಗಿ ಸ್ಪೆಷಲಾಗಿ ಇದು ಪೊಟ್ಯಾಟೊ ಬಜ್ಜಿ ಏನು ಬರುತ್ತೆ ಅದನ್ನು ಮಾಡಿದ್ದೀನಿ. ಸೊ ನಾನು ಬಜ್ಜಿ ತಿಂದು ತುಂಬ ದಿನ ಆಯಿತು. ಸೊ ಎಲ್ರಿಗೂ ಒಂದು ಚೆನ್ನಾಗಿ ಸ್ನ್ಯಾಕ್ ಆಗುತ್ತೆ, ಮತ್ತು ಅದ್ರ ಜೊತೆ ಚಾಯ್. ಸೊ ಈ ಥರ ಯಾರಾದರೂ ಮನೆಗೆ ಬಂದರೆ ಮಾತ್ರ ನಾನು ಈ ಥರ ಬಜ್ಜಿ ಎಲ್ಲ ಮಾಡೋದು. ಇಲ್ಲಾಂದರೆ ಇವ್ರಿಗೇನಾದರೂ ಸ್ವಲ್ಪ ಏನಾದರೂ ತಿನ್ನಬೇಕು ಅನಿಸಿದರೆ ಮಾತ್ರನೇ, ಇಲ್ಲಾಂತಂದರೆ ನಾನು ಪ್ರಿಫರ್ ಮಾಡೋದಿಲ್ಲ ಆಯಿಲಿ ಥಿಂಗ್ಸ್. ಸೊ ಈಗ ಎಲ್ಲರಿಗೂ ಕೊಡ್ತಾಯಿದ್ದೀನಿ ಬಜ್ಜಿ, ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಇಷ್ಟಪಟ್ಟು ತಿಂದರು. ಸೊ ಅದಾದಮೇಲೆ ನಾವು ಸ್ವಲ್ಪ ಹೀಗೇ ವಾಕಿಂಗ್ ಮಾಡ್ತಾಯಿದ್ದೀವಿ, ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ. ಸ್ವಲ್ಪ ಅಂದರೆ ಟೈಮ್ ಇತ್ತು ನಮಗೂ, ಮತ್ತು ಸ್ವಲ್ಪ ಈಗ ತುಂಬಾ ಸೆಕೆ ಆ್ಯಕ್ಚುಲಿ ಬಾಂಬೆಯಲ್ಲಿ. ಹಾಗೆಯೇ ಇಲ್ಲಿ ವಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಮ್ಮ ಏರಿಯಾ ಏನಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗಂತೂ ಏರಿಯಾ ತುಂಬಾ ಇಷ್ಟ ಆಗುತ್ತೆ. ವಾಕಿಂಗ್ ಮಾಡೋದಕ್ಕೆ ಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ, ಗಾಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೊರಗಡೆ ವಾಕಿಂಗ್ ಮಾಡ್ತೀವಿ ನಾವು ಈವ್ನಿಂಗ್ಸ್ ಟೈಮಲ್ಲಿ. ಅದಾದಮೇಲೆ ನಾನು ರಾತ್ರಿಗೆ ಬಿರಿಯಾನಿ ಮಾಡಿದ್ದೆ, ಚಿಕನ್ ಬಿರಿಯಾನಿ. ಮತ್ತು ಇದು ಬಂದು ಲೆಮನ್ ರೈಸ್, ಅಂದರೆ ನಮ್ಮ ಮಾಮಿಗೆ ಅವರು ಚಿಕನ್ ತಿನ್ನೋದಿಲ್ಲ, ಹಾಗಾಗಿ ಅವರಿಗೆ ಲೆಮನ್ ರೈಸ್. माझं 1500. मला 100 दे बाबा. मला 200. कसं काय ग 100? राजपूर डायरेक्ट केले काय राजपुरा इथं सगळा गावापेक्षा जास्त शिपायला 200 शिपाई उडून जाते बघा. मंत्री परत मंत्री झाले. होय की चांगलं हलू का, चांगलं हलो असं असं असं. 7 आहे की नाही, 7 आहे की नाही. सात आहे ना. माहिती होतं मला बी माहिती होतं तुझं एक्सप्रेशन. तुम्हाला मी सांगणे पण नाही म्हटलं असं तुम्ही तरी सुद्धा येस म्हणून. मला माहिती होतं मी तो एक्सप्रेशन. ಸೊ ಹಾಗೆ ಎಲ್ಲರದ್ದು ಊಟ ಆಯಿತು, ಆಲ್ಮೋಸ್ಟ್ 10 ಆಗ್ತಾಯಿತ್ತು. ಸೊ ಹಾಗಾಗಿ ಏನಾದರೂ ಗೇಮ್ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಇಷ್ಟು ಜನ ಕೂಡಿದಾಗ ಈ ಥರ ಗೇಮ್ಸ್ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬಾ ಫನ್ ಮೂಮೆಂಟ್ಸ್. ಸೊ ಈ ಗೇಮ್ ಬಂದು ರಾಜಾ ರಾಣಿ ಕಲ್ಲ ಪೊಲೀಸ್. ಸೊ ನಾವಂತೂ ತುಂಬ ಚಿಕ್ಕವರಿಂದನೂ ಆಡ್ತಾ ಬಂದಿದ್ದೀವಿ, ನಮಗೆ ತುಂಬಾ ಇಷ್ಟ. ಸೊ ತುಂಬಾ ಫನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೊ ಹೀಗಿತ್ತು ನಮ್ಮ ಇವತ್ತಿನ. ಸೊ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇನ್ನೂ ಯಾರು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್